ಸರ್ ಇದು ಯಾವ ತರ ಕಿಚನ್ ಸರ್ ಇದು? ಇದು ಮೇಡಮ್ ನಿಮಗೆ ಅಕ್ರಾಲಿಕ್ ಫಿನಿಶ್ ಇತ್ತು ಕ್ವಾಡ್ ಸ್ಟಾಕ್ ಕಿಚನ್ ಇದೆ. ಓಕೆ. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಹಾರ್ಡ್ವೇರ್ಸ್ ಎಲ್ಲ ನಿಮಗೆ ಟ್ಯಾಂಡಮ್ ಸಿಸ್ಟಮ್ ಅಂತ ಹೇಳ್ತೀವಿ. ನಿಮ್ಗೆ ಇಲ್ಲಿ ಚಾನಲ್ ಸಿಸ್ಟಮ್ಸ್ ಇರೋದಿಲ್ಲ, ಕಂಪ್ಲೀಟ್ಲಿ ಟ್ಯಾಂಡಮ್ಸ್ ಇರುತ್ತೆ ಇದು. ಸೊ ಇದು ನಿಮಗೆ ಕಟ್ಲರಿ ಬರುತ್ತೆ, PVC ಕಟ್ಲರಿ. ನೀವು ಈಸಿಯಾಗಿ ರಿಮೂವ್ ಮಾಡ್ಕೊಬಹುದು, ಕ್ಲೀನ್ ಮಾಡ್ಕೊಬಹುದು, ಪ್ಲೇಸ್ ಮಾಡ್ಕೊಬಹುದು ನಿಮಗೆ. ಓಕೆ. ಸೊ ಇದಾದ್ಮೇಲೆ ನಿಮಗೆ ಪ್ಲೇನ್ ಬರುತ್ತೆ, ನಿಮಗೆ ಗ್ಲಾಸ್ ಇದೆಲ್ಲ ಇಟ್ಕೊಂಡು. ಸರ್ ಇದೆಲ್ಲ ವುಡ್ ಇಲ್ಲ ವುಡ್ಡೇ ಬರುತ್ತೆ, ವುಡ್ ಪ್ಲೇನ್ ಎಲ್ಲ ವಾಟರ್ ಪ್ರೂಫ್ ಮೆಟೀರಿಯಲ್. ಸೊ ಅದಾದ್ಮೇಲೆ ನಿಮಗೆ ತಾಲಿ ಬಾಸ್ಕೆಟ್ ಬರುತ್ತೆ. ಓಕೆ. ಸೊ ತಾಲಿ ಬಾಸ್ಕೆಟ್ ಅಲ್ಲಿ ನಿಮಗೆ ಇದು ಅಡ್ಜಸ್ಟಬಲ್ ತಾಲಿ ಬರುತ್ತೆ. ಇದು 1 or 2 ಎನಿಥಿಂಗ್ ನಿಮ್ಮ ರಿಕ್ವೈರ್ಮೆಂಟ್ ಮೇಲೆ ಆಡ್ ಮಾಡ್ಕೊತಾ ಹೋಗಿ. ನಿಮಗೆ ಅಡಿಷನಲ್ ಟ್ಯಾಂಡಮ್ಸ್ ಗಳು ಬರುತ್ತೆ. ಇದನ್ನ ನಾವು ಹೇಳಿದ್ನಲ್ಲ, ನಿಮಗೆ ರಿಕ್ವೈರ್ಮೆಂಟ್ ಮೇಲೆ ಆಡ್ ಮಾಡ್ತಾ ಹೋಗ್ತೀವಿ ಅಡಿಷನಲ್ ಟ್ಯಾಂಡಮ್ಸ್ ಗಳನ್ನ. ಓಕೆ. ಸೊ ಇದರ ಟ್ಯಾಂಡಮ್ಸ್ ಬರುತ್ತೆ. ಅದಾದ್ಮೇಲೆ ಬಾಟಲ್ ಫುಲ್ ನೋಟ್ಸ್ ಗಳು ಬರುತ್ತೆ. ಸರ್ ಇದು ಅಷ್ಟೇ ರಿಮೂವ್ ಅಲ್ಲ ಎಲ್ಲ? ಇದು ಇಲ್ಲ ಮೇಡಮ್, ಇದರಲ್ಲಿ 2 ತರನು ಆಪ್ಷನ್ ಇದೆ. 2 ಫಿಕ್ಸ್ ಇದೆ, ರಿಮೂವೇಬಲ್ ಬರುತ್ತೆ. 2 ತರನು ಮಾಡ್ಕೊಬಹುದು. ಸರ್ ಇದೆಲ್ಲ ಏನ್ ಮೆಟೀರಿಯಲ್ ಹಾಕಿದ್ದೀರಾ ಸರ್? ಇದೆಲ್ಲ ಅಲ್ಯೂಮಿನಿಯಂ ಫಿನಿಶ್ ವಿತ್ ಮ್ಯಾಟ್ ಬರುತ್ತೆ. ಮ್ಯಾಟ್. ಅದಂದ್ರೆ ನಿಮಗೆ ಈಸಿಯಾಗಿ ವೈಪ್ ಮಾಡ್ಕೊಬಹುದು, ಯೂಸ್ ಮಾಡಬಹುದು. ಮ್ಯಾಟ್ ಎಲ್ಲ ಕ್ಲೀನಿಂಗ್ ಎಲ್ಲ ಈಸಿ ಆಗುತ್ತೆ ಅಂತ ವಿತ್ ಮ್ಯಾಟ್ ಬಂದಿರುತ್ತೆ. ಓಕೆ. ಸೊ ಇದು ನಿಮಗೆ ಕಾರ್ನರ್ ಯೂನಿಟ್ಸ್ ಬರುತ್ತೆ. ಇದು ನಿಮಗೆ ಆ ಕಿಚನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ವಿತೌಟ್ ಮೆಕಾನಿಸಮ್. ಇದು ನಿಮಗೆ ವಿತ್ ಮೆಕಾನಿಸಮ್. ಇದರಲ್ಲಿ ತುಂಬಾ ವೆರೈಟೀಸ್ ಇದೆ. ಓಕೆ. ಸೊ ಇದರಲ್ಲಿ ಒನ್ ಆಫ್ ದ ಕೈಂಡ್ ನಾವು ಪ್ಲೇಸ್ ಮಾಡಿದ್ದೀವಿ. ಓಕೆ. ಸೊ ಈ ತರ ಇರುತ್ತೆ ಕಾರ್ನರ್ ಯೂನಿಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಿಮಗೆ. ಆಮೇಲೆ ನಿಮಗೆ ಸಿಂಕ್ ಯೂನಿಟ್ ಬರುತ್ತೆ. ಸೊ ಇದು ಡಸ್ಟ್ಬಿನ್ ಹೋಲ್ಡರ್ ಬರುತ್ತೆ ನಿಮಗೆ. ಇದರಲ್ಲಿ 2 ತರ ಪ್ಲೇಸ್ ಮಾಡಬಹುದು, ಡ್ರೈ ಅಂಡ್ ವೆಟ್ ಪ್ಲೇಸ್ ಮಾಡಬಹುದು. ಇಲ್ಲ ಸ್ಲೈಡಿಂಗ್ ಟೈಪ್ ಬೇಕು ಅಂದ್ರೆ ಸ್ಲೈಡಿಂಗ್ ಟೈಪ್ ಮಾಡಬಹುದು. ಆಮೇಲೆ ಈ ಸ್ಪೇಸ್ ನಿಮಗೆ ಅಂಡರ್ ಗ್ರೌಂಡ್ RO ಯೂನಿಟ್ ಯೂಸ್ ಮಾಡಿಕೊಂಡು ನಿಮಗೆ ಅಡಿಷನಲ್ ಫಾಸೆಟ್ ಕೊಟ್ರೆ RO ಯೂನಿಟ್ ನಿಮಗೆ ಕನ್ಸಿಡರ್ ಕೆಳಗಡೆ ಯೂನಿಟ್ ಎಲ್ಲ ಕವರ್ ಆಗ್ತದೆ. ಓಕೆ. ಸೊ ಸರ್ ಏನ್ ಸರ್ ಇದು ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. SS ಸಿಂಕ್ ಬ್ಲಾಕ್ ಕಲರ್ ಇದೆಯಲ್ಲ, ಇದೆಲ್ಲ ಪೌಡರ್ ಕೋಟೆಡ್ ಫಿನಿಶ್. ಪೌಡರ್ ಕೋಟೆಡ್ ಆ ಫಿನಿಶ್ ಬರುತ್ತೆ ನಿಮಗೆ. ಸೊ ಬ್ಲಾಕ್ ಕಲರ್ ಅಲ್ಲಿ ಪೌಡರ್ ಕೋಟೆಡ್ ಫಿನಿಶ್ ಇದೆ ನಿಮಗೆ. ಸೊ ಇದು ಕ್ವಾರ್ಟ್ಸ್ ಬರುತ್ತೆ ನಿಮಗೆ. ಇದು ಆರ್ಟಿಫಿಷಿಯಲ್ ಸ್ಟೋನ್. ಸೊ ಇದು ನಿಮಗೆ ಏನಂತ ಹೇಳಿದ್ರೆ ಅಕ್ರಾಲಿಕ್ ಕಿಚನ್ ಗಳಿಗೆ ಯೂಶುವಲಿ ನಾವು ಕ್ವಾರ್ಟ್ಸ್ ನ ಸಜೆಸ್ಟ್ ಮಾಡ್ತೀವಿ. ಯಾಕಂತಂದ್ರೆ ಇದು ಸ್ವಲ್ಪ ಪ್ರೀಮಿಯಂ ನಿಮಗೆ ಲುಕ್ ಕೊಡುತ್ತೆ ನಿಮಗೆ. ಸರ್ ಇದ್ರಲ್ಲಿ ಕಲರ್ಸ್ ಎಲ್ಲ ಸಿಗುತ್ತೆ? ಹೌದು, ಡಿಸೈನ್ ಕಲರ್ಸ್ ಎಲ್ಲ ಸಿಗುತ್ತೆ. ವೆರೈಟೀಸ್ ಇದೆ ಇದರಲ್ಲಿ. ಓಕೆ. ತುಂಬಾ ವೆರೈಟೀಸ್ ಆಫ್ ಕಲರ್ಸ್ ಸಿಗುತ್ತೆ ನಿಮಗೆ. ಇದು ವಾಲ್ ಟೈಲ್ಸ್ ಗಳು ಬರುತ್ತೆ. ಸೊ ವಾಲ್ ಟೈಲ್ ಅನ್ನು ನೀವು ಏನ್ ಮಾಡಬಹುದು ಅಂತ ಹೇಳಿದ್ರೆ ಟೈಲ್ ಪ್ರೊವೈಡ್ ಮಾಡಿದೀವಿ. ಇಲ್ಲ ನನಗೆ ಟೈಲ್ ಬೇಡ, ನನಗೆ ಕ್ವಾಡ್ಸೇ ಬೇಕು ಅಂತ ಹೇಳಿದ್ರು ಸೇಮ್ ಫಿನಿಶ್ ಕ್ವಾಡ್ಸ್ ನ ಕಂಟಿನ್ಯೂ ಕೊಡಬಹುದು ನಿಮಗೆ. ಓಕೆ. ಸೊ ಅದು ಇನ್ನ ಪ್ರೀಮಿಯಂ ಲುಕ್ ಕೊಡುತ್ತೆ ನಿಮಗೆ. ಹೌದು, ಆ ತರನು ಬರುತ್ತೆ. ಅದಾದ್ಮೇಲೆ ನಿಮಗೆ ಇಲ್ಲಿ ಹಾಬ್ ಬರುತ್ತೆ. ಸೊ ಇದನ್ನ ನಾವು ಕಂಪ್ಲೀಟ್ ಆಗಿ ಇದು ಕುಕ್ ಟಾಪ್ ಅಲ್ಲ, ಕಂಪ್ಲೀಟ್ ಆಗಿ ಹಾಬ್ ಇದೆ, ಕಟ್ ಮಾಡ್ಬಿಟ್ಟು ಪ್ಲೇಸ್ ಮಾಡಿರ್ತೀವಿ. ಅದಕ್ಕೆ ನಿಮಗೆ ಮೋಷನ್ ಸೆನ್ಸರ್ ಚಿಮ್ನಿ ಬರುತ್ತೆ. ಓಕೆ. ಸೊ ಇದೆಲ್ಲ ವಾಲ್ ಕ್ಯಾಬಿನೆಟ್ಸ್ ಬರುತ್ತೆ. ವಾಲ್ ಕ್ಯಾಬಿನೆಟ್ಸ್ ಅಲ್ಲೂ ಏನ್ ಮಾಡಿದೀವಿ ಅಂತಂದ್ರೆ ಡಿಸೈನ್ ಪರ್ಪಸ್ಗೋಸ್ಕರ ಪ್ರೊಫೈಲ್ ಶಟರ್ಸ್ ಗಳನ್ನ ಪ್ಲೇಸ್ ಮಾಡಿದೀವಿ. ಸೊ ಇದು ಅಷ್ಟು ಡಿಸೈನ್ ಪೇಜ್ ಅಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ನಾವು ಪ್ರೊಫೈಲ್ ಶಟರ್ಸ್ ಗಳನ್ನ ಕೊಡಬಹುದು, ಇಲ್ಲ ನಾರ್ಮಲ್ ಶಟರ್ಸ್ ಗಳನ್ನ ಕೊಡಬಹುದು. ಇದು ನಿಮಗೆ ಕಾರ್ನರ್ ಯೂನಿಟ್ ಬರುತ್ತೆ. ಅದಾದ್ಮೇಲೆ ನಿಮಗೆ ಡಬಲ್ ಕೋಪ್ ಅಂತ ಬರುತ್ತೆ. ಶಟರ್ ಇದು ಪ್ರೊಫೈಲ್ ಶಟರ್ಸ್ ಅಂತ ಬರುತ್ತೆ ನಿಮಗೆ. ಸೊ ಇದು ನಿಮಗೆ ಲಿಪಪ್ ತರ ಬಂದ್ಬಿಟ್ಟು ಎಡಿಷನಲ್ ಪಂಪ್ ಬರುತ್ತೆ. ಆಕ್ಚುಲಿ ಇದಕ್ಕೆ ಪಂಪ್ ಬರುತ್ತೆ, ಮತ್ತೆ ನಿಮಗೆ ಒಳಗಡೆ ಲೈಟಿಂಗ್ಸ್ ಕೊಟ್ಟಿರ್ತೀವಿ ನಾವು. ಲೈಟಿಂಗ್ಸ್ ಕೊಟ್ಟಿರ್ತೀರಾ? ಹೌದು. ಇದೇನಂದ್ರೆ ನಿಮ್ಗೆ ಒಂದು ಡಿಸ್ಪ್ಲೇ ಪರ್ಪಸ್ ಟೈಪ್ ನಿಮಗೆ. ಸೊ ಲುಕ್ ವೈಸ್ ಇದು ನಿಮಗೆ ಇನ್ನ ರಿಚ್ ಆಗಿ ಕಾಣಿಸುತ್ತೆ ಕಿಚನ್. ಸೊ ಅದಕ್ಕೋಸ್ಕರ ಮಾಡ್ತೀವಿ. ಇದು ನಿಮಗೆಲ್ಲ ಸ್ಟೋರೇಜ್ ಯೂನಿಟ್ಸ್ ಬೇಕಾದ್ರೆ ಇದರಲ್ಲಿ ಕೂಡ ಇದೇ ತರ ಮಾಡಬಹುದು. ಹೌದು, ಇದನ್ನು 2 in 1 ಮಾಡಿದ್ದೀರಾ? ನಾವೇನ್ ಮಾಡಿದೀವಿ ಅಂದ್ರೆ ಚಿಮ್ನಿದು ಈ ಬೋತ್ ಸೈಡ್ಸ್ ಅಲ್ಲಿ ಕಾಂಬಿನೇಷನ್ ಚೆನ್ನಾಗಿ ಕಾಣಲಿ ಅಂತ ಆ ತರ ಮಾಡಿ. ಸರ್ ಇದೆಲ್ಲ ಏನ್ ಮೆಟೀರಿಯಲ್ಸ್ ಆಗಿ ಮಾಡಿರೋದು? ಇದೆಲ್ಲ ನಿಮಗೆ ಅಕ್ರಾಲಿಕ್ ಫಿನಿಶ್ ಬರುತ್ತೆ. MR ಗ್ರೇಡ್ ಪ್ಲೈವುಡ್. ಸರ್ ಇದೆಲ್ಲ ಏನ್ ಮೆಟೀರಿಯಲ್ ಸರ್ ಇದೆಲ್ಲ? ಸೊ ಈ ಫೇಶಿಯಸ್ ಗಳನ್ನೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ಅಕ್ರಾಲಿಕ್ ಶೀಟ್ ಯೂಸ್ ಮಾಡೋದ್ರಿಂದ SDHMR ಬೋರ್ಡ್ ಮೇಲೆ ಇದನ್ನ ಪೇಸ್ಟಿಂಗ್ ಮಾಡ್ಬಿಟ್ಟು ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ಕೋರ್ ಮೆಟೀರಿಯಲ್ SDHMR, ಮೇಲ್ಗಡೆ ಇರೋದೆಲ್ಲ ಅಕ್ರಾಲಿಕ್ ಫಿನಿಶ್. ಓಕೆ. ಸೊ ಆ ತರ ಬರುತ್ತೆ. ಇದೆಲ್ಲ ಕೌಂಟರ್ಸ್. ಇದು ಏನಂತ ಹೇಳಿದ್ರೆ ಇದು ಸ್ವಲ್ಪ ಸ್ಪೇಸ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಬ್ರೇಕ್ಫಾಸ್ಟ್ ಕೌಂಟರ್
ಕಿಚನ್ ಗೆ ಸೇರಿಸ್ಕೊಂಡ್ಬಿಟ್ಟು ತಗೋತೀವಿ. ಸೊ ಇದು ಬ್ರೇಕ್ಫಾಸ್ಟ್ ಕೌಂಟರ್ ಬರುತ್ತೆ ನಿಮಗೆ. ಬ್ರೇಕ್ಫಾಸ್ಟ್ ಕೌಂಟರ್ ಅಲ್ಲಿ ಏನ್ ಮಾಡ್ತೀವಿ, ಇದನ್ನ ಒಂದು ಸ್ಟೋರೇಜ್ ಯೂನಿಟ್ ಅಂತ ಕೊಟ್ಟಿರ್ತೀವಿ ಈ ಸೈಡ್ ಅಲ್ಲಿ. ಓಕೆ. ಸೊ ಇದು ನಿಮಗೆ ಬ್ರೇಕ್ಫಾಸ್ಟ್ ಕೌಂಟರ್ ಬರುತ್ತೆ ಸರ್. ಓಕೆ. ಸೊ ಈ ಬ್ರೇಕ್ಫಾಸ್ಟ್ ಕೌಂಟರ್ ಯಾವ ಡಿಸೈನ್ ಮಾಡಿರ್ತೀವಿ ಅಂತಂದ್ರೆ, ನೀವು ಈ ಕಡೆಯಿಂದ ಕುತ್ಕೊಂಡಾಗ ಲೆಗ್ ರೂಮ್ ಬೇಕು ಅವರಿಗೆ, ಫ್ರೀ ಆಗಿ ಕುತ್ಕೊಬೇಕು. ಹಾಗಾಗ್ಬಿಟ್ಟು ಈ ಏರಿಯಾ ಲೆಗ್ ರೂಮ್ ಅಂತ ಕೊಟ್ಬಿಟ್ಟು, ಈ ಏನ್ ಬ್ಯಾಲೆನ್ಸಿಂಗ್ ಏರಿಯಾ ಸಿಗುತ್ತೆ ನಮಗೆ ಸ್ಟೋರೇಜ್ ಯೂನಿಟ್ ಗಳನ್ನ ಕೊಟ್ಬಿಟ್ಟು ತುಂಬಾ ಚೆನ್ನಾಗಿದೆ ಸರ್. ಸೊ ಇದು 2 ತರ ಸರ್ವ್ ಆಗುತ್ತೆ. ಬ್ರೇಕ್ಫಾಸ್ಟ್ ಕೌಂಟರ್ ಆಗುತ್ತೆ ಅಥವಾ ಸರ್ವಿಂಗ್ ಕೌಂಟರ್ ತರ ಆಗುತ್ತೆ. ನೀವು ಪ್ರಿಪೇರ್ ಮಾಡಿರೋ ಫುಡ್ ಅನ್ನ ಇಲ್ಲಿ ಇಟ್ಟಿರ್ಬೋದು. ಸೊ ಇದು ಡೈನಿಂಗ್ ಗೆ ಸರ್ವ್ ಆಗುತ್ತೆ. ಇಲ್ಲ ಅಂತಂದ್ರೆ ಬ್ರೇಕ್ಫಾಸ್ಟ್ ಇಲ್ಲೇ ಕುತ್ಕೊಂಡು ಮಾಡ್ತಾರೆ ಅಂತಂದ್ರೆ ಅದಕ್ಕೂ ಆಗುತ್ತೆ. 2 ತರ ಇರುತ್ತೆ. ಓಕೆ. ಸೊ ಇದು ಮೇಡಮ್ ನಿಮಗೆ ಪ್ಯಾಂಟ್ರಿ ಯೂನಿಟ್ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಕಿಚನ್ ನಲ್ಲಿ ಏರಿಯಾ ತುಂಬಾ ಕಮ್ಮಿ ಇದೆ, ತುಂಬಾ ಸ್ಟೋರೇಜ್ ಬೇಕು. ಅಂತ ಟೈಮ್ ಅಲ್ಲಿ ಈ ತರ ಪ್ಯಾಂಟ್ರಿ ಯೂನಿಟ್ಸ್ ಗಳನ್ನ ಇದು ಪ್ಯಾಂಟ್ರಿ ಯೂನಿಟ್ಸ್ ವಿತ್ ಮೆಕಾನಿಸಮ್ ಇರುತ್ತೆ. ಇಲ್ಲ ನನಗೆ ಮೆಕಾನಿಸಮ್ ಬೇಡ, ಜಸ್ಟ್ ನನಗೆ ಶೆಲ್ಫ್ ಗಳನ್ನ ಕೊಡಿ ಅಂತ ಶೆಲ್ಫ್ ಅಡ್ಜಸ್ಟಬಲ್ ಶೆಲ್ಫ್ ಕೊಟ್ಟಿರ್ತೀವಿ. ಸೊ ನಿಮ್ಗೆ ದೊಡ್ಡ ದೊಡ್ಡ ಕಂಟೈನರ್ ಇದ್ದಾಗ ಅಡ್ಜಸ್ಟಬಲ್ ಶೆಲ್ಫ್ ರಿಮೂವ್ ಮಾಡ್ಕೊಂಡು ಇಟ್ಕೋಬಹುದು. ಇಲ್ಲ ಅಂತಂದ್ರೆ ಅದನ್ನ ಹಾಗೆ ಇಟ್ಕೋಬಹುದು. ಇಲ್ಲ ಈ ಮೆಕಾನಿಸಮ್ ಬೇಕು ಅಂದ್ರೆ ವಿತ್ ಮೆಕಾನಿಸಮ್ ಮಾಡ್ಕೊಡ್ತೀವಿ. ಓಕೆ ಸರ್. ಇದೆಲ್ಲ ಅದೇ ಮೆಟೀರಿಯಲ್ ಅಲ್ಯೂಮಿನಿಯಂ. ಇದೆಲ್ಲ ಶೀಟ್ಸ್ ಮಾಡಿದ್ದೀರಾ ಮೇಲ್ಗಡೆ? ಹೌದು. ಇದೆಲ್ಲ ನಿಮಗೆ ಮ್ಯಾಟ್ಗಳು ಬರುತ್ತೆ, ಅವನ್ ಬರುತ್ತೆ, OTG ಬರುತ್ತೆ, ಆಮೇಲೆ ವಿಕ್ಕರ್ ಬಾಸ್ಕೆಟ್ಗಳು ಬರುತ್ತೆ. ಇದು ನಿಮಗೆ ಸ್ಟೋರೇಜ್ ಯೂನಿಟ್ ಬರುತ್ತೆ. ಓಕೆ ಸರ್. ಇವಾಗ ಡಿಶ್ ವಾಷಿಂಗ್ ಮಿಷಿನ್ ತಗೊಂಡಾಗ ಎಲ್ಲಿ ಇಟ್ಕೊಳ್ಬೇಕು ಸರ್? ಅದಕ್ಕೆ ಪ್ರಾವಿಷನ್ ನಾವು ಮಾಡ್ಕೊಡ್ತೀರಾ. ಡಿಸ್ಪ್ಲೇ ನಾವು ತೋರಿಸ್ತಿಲ್ಲ, ಬಟ್ ಡಿಶ್ ವಾಷರ್ಗೂ ಪ್ರಾವಿಷನ್ ಮಾಡ್ಕೊಡ್ತೀರಾ. ಏನಾದ್ರು ಸ್ಟೋರೇಜ್ ಯೂನಿಟ್ಸ್ ಇರುತ್ತಲ್ವಾ, ಸ್ಟೋರೇಜ್ ಯೂನಿಟ್ ಬದಲಿಗೆ ಅಲ್ಲಿ ಡಿಶ್ ವಾಷರ್ ರಿಪ್ಲೇಸ್ ಮಾಡ್ಬಿಟ್ಟು ಅದಕ್ಕೆ ಏನೇನು ರಿಕ್ವೈರ್ಮೆಂಟ್ ಬೇಕು ಅದನ್ನೆಲ್ಲ ಮಾಡ್ಕೊಡ್ತೀವಿ. ಸರ್ ಈ ತರ ಮಾಡ್ಯೂಲರ್ ಕಿಚನ್ ಮಾಡೋದಕ್ಕೆ ಎಷ್ಟು ಡೈಮೆನ್ಷನ್ ಬೇಕಾಗುತ್ತೆ ಸರ್? ಇದು ಮೇಡಮ್ ಅಪ್ರಾಕ್ಸಿಮೇಟ್ಲಿ 10x10 ಇದೆ ಈ ಕಿಚನ್. ಸೊ ಇದು ಕಂಪ್ಲೀಟ್ಲಿ ಪ್ರೀಮಿಯಂ ಕಿಚನ್. ಪಾಟ್ಸ್ ಟಾಪ್ ಆಗಿರೋದ್ರಿಂದ ಪ್ರೀಮಿಯಂ ಕಿಚನ್. ಸೊ ಇದು ನಿಮಗೆ ಅರೌಂಡ್ 3.5 to up to 4 lakh ತನಕ ಇದು ಬರುತ್ತೆ. ಓಕೆ. ವಿತೌಟ್ ಮೆಟೀರಿಯಲ್ ಸರ್? ವಿತೌಟ್ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಅಪ್ಲೈನ್ಸಸ್ ಗಳು ಬರೋದಿಲ್ಲ. ಅಪ್ಲೈನ್ಸಸ್ ಬರಲ್ಲ. 3.5 to 4 lakh ತನಕ. ಓಕೆ ಸರ್. ಎಷ್ಟು ದಿನ ತಗೊಳ್ತೀರಾ ಸರ್ ಇದೊಂದು ಯೂನಿಟ್ ಮಾಡ್ಕೊಡೋದಕ್ಕೆ? ಜಸ್ಟ್ ಕಿಚನ್ ಅಂತ ಹೇಳಿದ್ರೆ ಒಂದು ಆಫ್ಟರ್ ಡಿಸೈನ್ ಫೇಸ್ 15 to 20 days ಮುಗಿಸ್ಕೊಡ್ತೀವಿ. ಈ ತರ ಪ್ಯಾನಲ್ಸ್ ಎಲ್ಲ ಮಾಡ್ಕೊಡ್ತೀವಿ. ಈ ತರ ಪ್ಯಾನಲಿಂಗ್ ಮಾಡ್ಬಿಟ್ಟು ಈ ತರ ಹ್ಯಾಂಗಿಂಗ್ ಲೈಟ್ ಕೊಟ್ಬಿಟ್ಟು ಬ್ರೇಕ್ಫಾಸ್ಟ್ ಕೌಂಟರ್ ಗೆ ಪ್ರೀಮಿಯಂ ಲುಕ್ ಬರೋ ತರ ಮಾಡ್ಕೊಡ್ತೀವಿ. ಓಕೆ. ಕಂಪನಿ ಅಡ್ರೆಸ್, ಫೋನ್ ನಂಬರ್ ಎಲ್ಲ ನಮ್ಮ ಕಸ್ಟಮರ್ಸ್ಗೆ ಹೇಳಿ. ನಮ್ಮ ಕಂಪನಿ ನೇಮ್ ಅರಾನ್ ಇನ್ಫ್ರಾ ಅಂತ ಹೇಳ್ಬಿಟ್ಟು, ಇದು JP ನಗರ್ 7 ಫೇಸ್ ಅಲ್ಲಿ ಬರುತ್ತೆ. ಓಕೆ. ಟುವರ್ಡ್ಸ್ ಕುಟೇನಹಳ್ಳಿ ಸಿಗ್ನಲ್ ಕಡೆಯವರಿಗೆ ಹೋಗ್ಬೇಕಾದ್ರೆ ನಿಮಗೆ ನೆಕ್ಸ್ಟ್ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ನಮ್ದು ಡಿಸ್ಪ್ಲೇ ಸೆಂಟರ್ ಇದೆ. ಓಕೆ. ಓಕೆ ಸರ್. ಇದು ಟೈಮಿಂಗ್ಸ್ ನಾವು ಮಾರ್ನಿಂಗ್ 10 to ನೈಟ್ 9 o'clock ಅವೈಲೇಬಲ್. ಓಕೆ. ನಿಮ್ಮ ಫೋನ್ ನಂಬರ್ಸ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಕಸ್ಟಮರ್ಸ್ಗೆ ಈಸಿ ಆಗುತ್ತೆ ನಿಮ್ಗೆ ಮಾಡೋದಕ್ಕೆ. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.